ಅಣ್ಣ, ನಾನ್ ಹೇಳೋದನ್ನ ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಈಗ? ನನ್ ಮನ್ಸು ಯಾಕೋ ಸರಿಯಾಗಿಲ್ಲ ಅಣ್ಣ. ಅಮ್ಮ ಅಮ್ಮ, ಅದು ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಮನಸ್ಸು ಮರ್ಕಟ ಅಂತ. ಮನಸ್ಸು ಒಂಥರ ಕೋತಿ ತರ ಕಣಮ್ಮ, ಅದು ಕುಣಿತಾನೆ ಇರುತ್ತೆ. ನಾವು ಅದ್ರ ಮಾತು ಕೇಳಬಾರ್ದು. ಅದು ನೀನ್ ಈ ತರ ಎಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯಾ? ಎಷ್ಟೋ ಸಲ ಈ ತರ ಗೊಂದಲಕ್ಕೆ ನಾನು ಒಳಗಾದಾಗ ನಂಗೆ ಸಮಾಧಾನ ಮಾಡ್ತಿದ್ದವಳು ನೀನು. ಯಾಕೋ ಕಂದ, ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ, ಬಿಟ್ಬಿಡು ನೀನು. ಹೋಗಣ್ಣ ನೀನು. ನನ್ ಮನ್ಸಲ್ಲಿರೋ ಕಷ್ಟನ್ನೇ ನನ್ನ ಹತ್ರ ಹೇಳ್ಕೊಳಕ್ ಬಂದ್ರೆ ನನಗೆ ಬುದ್ಧಿ ಮಾತು ಹೇಳಿ ಭಾಷಣ ಬಿಗಿತಿದ್ಯಾ? ಈಗೇನು ಮದ್ವೆನ ನಿಲ್ಲಿಸ್ತೀಯಾ ಇಲ್ವಾ? ಕಂದಮ್ಮ ಕಂದಮ್ಮ, ನೀನಲ್ಲ ನಾನಲ್ಲ, ಯಾರು ಬಂದರೂ ಈ ಮದುವೆ ನಿಲ್ಸಕ್ಕಾಗಲ್ಲ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ. ಆಗಲ್ಲ ಕಂದ, ಅಷ್ಟು ಸುಲಭವಾಗಿ ಆಗಲ್ಲ. ಯಾಕೆಂದ್ರೆ ನನ್ನ ಮನಸ್ಸು ದೃಢವಾಗಿ ಹೇಳ್ತಾ ಇದೆ ಆ ಮಾತನ್ನ. ಕಂದ, ಈಗಲೂ ನಾನು ಹೇಳ್ತಾ ಇದ್ದೇನೆ, ಒಂದು ಸರಿಯಾದ ಕಾರಣ ಹೇಳು. ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಒಂದ್ಸರಿ ಯೋಚನೆ ಮಾಡು. ನಿನ್ನ ಮಾತಿಗೆ ಯಾವ ಕಾರಣನೂ ಸಿಗೋದಿಲ್ಲ ಕಂದ, ಸಿಗೋದಿಲ್ಲ. ಅಮ್ಮ, ಹೊಲಕ್ಕೆ ಮಳೆ ಆದ್ರೇನೆ ಬೆಳೆ, ಹೆಣ್ಣಿಗೆ ಮದುವೆ ಆದ್ರೇನೆ ಬೆಲೆ. ಅದಕ್ಕೆಮ್ಮ ಇದೊಂದು ವಿಚಾರದಲ್ಲಿ ದಯವಿಟ್ಟು ಈ ಅಣ್ಣನ ಮಾತು ಕೇಳ್ತೀಯಾ? ಈ ಆತಂಕ ಎಲ್ಲ ಬಿಟ್ಬಿಡು ಕಂದ, ಮಲ್ಕೋ ಹೋಗು. ಸೂರ್ಯೋದಯ ಆದ್ರೆ ಮುಹೂರ್ತ, ರೆಡಿಯಾಗಿ ಹೋಗ್ಕಂದ. ಅಣ್ಣ, ನಾನ ಮನೆಗ್ ಕಾಲಿಟ್ರೆ ಏನೂ ಆಗಲ್ಲ ಅಂತ್ಯಾ? ಈ ನಿನ್ ತಂಗಿಗೆ ಕೆಟ್ಟ ಹೆಸರು ಬರೋದಿಲ್ಲ ಅಲ್ಲ? ನಾನು ಹೇಳ್ತಾ ಇದ್ದೀನಲ್ಲಪ್ಪ, ಯಾವ ಕೆಟ್ಟ ಹೆಸರು ಬರೋದಿಲ್ಲ. ಆ ಮನೆಯವರು ನನ್ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಒಂದ್ ವೇಳೆ ಏನಾದ್ರೂ ಅಂದ್ಬಿಟ್ರ ಅಣ್ಣ? ಅಮ್ಮ ಅಮ್ಮ, ಯಾರು ಏನು ಅನ್ನಲ್ಲ ಕಣೋಕಂದ. ಲಗ್ನ ಪತ್ರಿಕೆ ಕೊಡಕ್ಕ ಮನೆಗೆ ಹೋದಾಗ ಆ ಮನೇಲಿ ಏನ್ ನಡೀತು ಅಂತ ನಾ ಬಂದು ಹೇಳ್ದೆ ತಾನೆ. ಅಮ್ಮ, ಮನೇಲಿ ಎಲ್ಲರೂ ನೀನ್ ಬರೋದನ್ನೇ ಕಾಯ್ತಾ ಇದ್ದಾರೆ. ನಿನಗೆ ಹೂ ಹಾಕಿ ಸ್ವಾಗತ ಮಾಡ್ಕೋತಾರೆ. ಇಲ್ಲಿ ನೋಡಿ ನೋಡು ಅಮ್ಮ ಅಮ್ಮ, ಆತರ ಯೋಚನೆ ಮಾಡೋದೆಲ್ಲ ಬಿಟ್ಬಿಡು. ತಗೋ, ಈ ಜ್ಯೂಸ್ನ ಕುಡಿದು ಮುಖ ತೊಳ್ಕೊಂಡು ರೆಸ್ಟ್ ಮಾಡು. ಹೋಗು ಹೋಗು. ಏನೋ ಕಂದ ನೀನು, ಹೋಗು ಹೋಗು, ಒಂದ್ಸರಿ ಬಟ್ಟೆ ಗಿಟ್ಟೆ ಬದಲಾಯಿಸಿ ರೆಸ್ಟ್ ಮಾಡು. ಹೋಗಪ್ಪ. ಇದ್ದಕ್ಕಿದ್ದ ಹಾಗೆ ನನ್ನ ತಂಗಿ ಮನಸ್ಸಲ್ಲಿ ತಿರದ ಭಾವನೆ ಯಾಕೆ ಬಂತು? ಯಾಕೆ ಮದುವೆಗೆ ಇಷ್ಟೊಂದು ಗೊಂದಲ ಆಗ್ತಾ ಇದೆ? ಏನಾದರೂ ಈ ಮದುವೆ ನಡೆಯುತ್ತೆ. ನನ್ನ ತಂಗಿ ಸುಖವಾಗಿರ್ತಾಳೆ.